ಈ ಚಾರ್ಟ್ ಕಾಣ್ತಾ ಇದೆ ನನಗೆ. ಚಾರ್ಟ್ ಏನಂತಂದ್ರೆ ಇಸ್ರಾಯೇಲ್ ಮೇಲೆ ಅರಸುಗಳ ಹೆಸರು, ಇಸ್ರಾಯೇಲ್ ಅರಸುತನವನ್ನು ಮಾಡಿರುವಂತ ಅರಸುಗಳ ಹೆಸರು ಇಲ್ಲಿ ಇಂಗ್ಲಿಷ್ ಇದೆ ಯುನೈಟೆಡ್ ಕಿಂಗ್ಡಮ್ ಅಂತ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಕನ್ನಡದಲ್ಲಿ ಐಕ್ಯ ರಾಜ್ಯ, ಒಂದೇ ಆಗಿರುವಂತ ರಾಜ್ಯ, ಒಗ್ಗಟ್ಟಾಗಿರುವಂತ ರಾಜ್ಯ. ಒಗ್ಗಟ್ಟು, ಒಂದೇ, ಐಕ್ಯ ಎಂಬ ಪದದಲ್ಲಿ ಬರುತ್ತೆ ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರೆ, ಯಾವ ಕಾಲದಲ್ಲಿ ಅವರು ಅರಸರಾಗಿದ್ದಾರೆ ಎಂಬುದಕ್ಕೆ ಇಲ್ಲಿ ಇಯರ್ಸ್ ಅಂತ ಇದೆ. ಇದು BC ಅಂತಾರೆ, ಬಿಫೋರ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತ ಪೂರ್ವ, ಕ್ರಿಸ್ತನಿಗಿಂತ ಪೂರ್ವದಲ್ಲಿ ಯಾರ್ಯಾರಿದ್ದಾರೆ. ಕ್ರಿಸ್ತ ಪೂರ್ವದಲ್ಲಿ ಸುಮಾರು 1050ರಿಂದ 1010 ತನಕ ಸೌಲನೆಂಬ ಮೊದಲನೇದಾಗಿ ಇಸ್ರಾಯೇಲರ ಮೇಲೆ ಅರಸನಾಗಿ ಕೆಲಸ ಮಾಡಿದ್ದಾನೆ. ಅರ್ಥ ಆಯ್ತಾ? ಈತನು 1050ರಿಂದ 1010ವರೆಗೆ 40 ವರ್ಷಗಳ ಕಾಲ ಇಸ್ರಾಯೇಲರ ಮೇಲೆ ಅರಸನಾಗಿ ಆಳ್ವಿಕೆ ಮಾಡಿದನು. ಸ್ಟಾರ್ಟಿಂಗ್ ಅಲ್ಲಿ ಈತನ ಪ್ರಾರಂಭ ದೇವದೃಷ್ಟಿಗೆ ಒಳ್ಳೆಯನಾಗಿದ್ದನು, ಬಹು ಸುಂದರನಾಗಿದ್ದನು, ದೇವರ ಆತ್ಮದಿಂದ ತುಂಬಿದನು. ಅರ್ಥ ಆಯ್ತಾ? ಸೋಲನ ಚರಿತ್ರೆ ಹೇಳಿದ್ನಲ್ಲಿ ಪ್ರಾರಂಭದಲ್ಲಿ ಯಾವ ಬೇಕಿದ್ದನು, ಈತನು ದೇವರ ದೃಷ್ಟಿಗೆ ಒಳ್ಳೆಯವನಾಗಿದ್ದಾನೆ. ನನ್ನ ನಡುವೆ ಏನಾದ್ರು ಬರುತ್ತೆ ಅಂತಂದ್ರೆ ದೇವ ದೃಷ್ಟಿಗೆ ಕೆಟ್ಟವನಾಗ್ತಾನೆ, ಯೆಹೋವನ ಮೇಲೆ ಆಣೆ ಹೊಡ್ತಾನೆ, ಮಾತು ತಪ್ತಾನೆ, ಬಾವಿಯನ್ನು ಸಾಯಿಸಲಂತ 2 ಸಲ ಪ್ರಾಮಿಸ್ ಮಾಡ್ತಾನೆ, ಮಾತು ತಪ್ತಾನೆ. ಈ ತರ ದೇವ ದೃಷ್ಟಿಗೆ ಅನೇಕ ಕೆಟ್ಟ ಕಾರ್ಯಗಳು ಮಾಡ್ತಾನೆ. ಸರ್ವಾಂಗಹೋಮ ಮತ್ತು ಸಮಾಧಾನ ಯಜ್ಞವನ್ನು ಮಾಡ್ಬೇಕು, ಅದ್ರ ಲೇವರ ಕೆಲಸ ಈತನ ಅದು ಮಾಡ್ತಾನೆ. ಈತನ ಅನೇಕವಾದ ತಪ್ಪು ಮೇಲೆ ತಪ್ಪು ಮಾಡೋದ್ರಿಂದ ದೇವ ದೃಷ್ಟಿಗೆ ಕೆಟ್ಟನಾಗ್ತಾನೆ, ಕೆಟ್ಟವಾಗಿ ಸತ್ತೋಗ್ತಾನೆ. ಈತನ ಕಾಲದಲ್ಲಿ ಇರುವಂತ ಪ್ರವಾದಿ ಯಾರು ಅಂತಂದ್ರೆ ಸಮುವೇಲನೆಂಬ ಪ್ರವಾದಿ ಇದ್ದಾನೆ. ಅಧ್ಯಾಯಗಳು ಯಾವ್ಯಾವ ಸ್ಕ್ರಿಪ್ಚರ್ಸ್ ಅಂತಾರೆ ಇಂಗ್ಲಿಷಲ್ಲಿ, ಲೇಖನಕ್ಕೆ ಅಥವಾ ನಾವು ರೆಫರೆನ್ಸ್ ಅಂತೀವಲ್ಲ, ಸ್ಕ್ರಿಪ್ಚರ್ಸ್ ಅನ್ನೋದಕ್ಕೆ ಲೇಖನ ಅಂತಾರೆ ಅಥವಾ ರೆಫರೆನ್ಸ್. ನಿಮ್ಗೆ ರೆಫರೆನ್ಸ್ ಅನ್ನೋ ಪದ ಈಸಿ ಆಗ್ತಂದ್ರೆ ರೆಫರೆನ್ಸ್ ಎಲ್ಲಿ ಇದೆ ಅಂತಂದ್ರೆ 1ನೇ ಸಾಮುವೇಲನು 8ನೇ ಅಧ್ಯಾಯದಿಂದ 31ನೇ ಅಧ್ಯಾಯ ತನಕ ಇರುತ್ತೆ. ಮತ್ತೆ 1ನೇ ಪೂರ್ವ ಕಾಲವೃತ್ತ ಅಂತ 9ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ ಈತನ ಚರಿತ್ರೆ ಇರುತ್ತೆ. ನೆಕ್ಸ್ಟ್ ಸೌಲನ ಸತ್ತ ನಂತರ ಇಸ್ರಾಯೇಲರ ಮೇಲೆ ಅರಸನಾಗ್ಬೇಕು. ಸೌಲನ ಸತ್ತ ನಂತರ ಇಸ್ರಾಯೇಲರ ಮೇಲೆ ಅರಸನಾಗೋದು. ಅವಾಗ ದೇವರ ಆಯ್ಕೆ ಮಾಡಿರುವಂತ ವ್ಯಕ್ತಿ ಯಾರಂತಂದ್ರೆ ದಾವೀದನು ದೇವರ ದೃಷ್ಟಿಯಲ್ಲಿ ಪ್ರಾರಂಭದಿಂದ ಬಾಲ್ಯದಿಂದ ದೇವರ ದೃಷ್ಟಿಗೆ ಒಳ್ಳೆಯದಾಗಿದ್ದಾನೆ. ದೇವರ ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದಾನೆ, ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ನಡೀತಾ ಇದ್ದಾನೆ. ಈತನ ಯಾವ ಕಾಲದಲ್ಲಿ ಇಸ್ರಾಯೇಲರ ಮೇಲೆ ಅರಸನಾಗಿದ್ದಾನೆ ಅಂತಂದ್ರೆ 1010ರಿಂದ ಕ್ರಿಸ್ತ ಪೂರ್ವ 1010ರಿಂದ 970ರ ತನಕ ಸುಮಾರು 40 ವರ್ಷಗಳ ಕಾಲ ಇಸ್ರಾಯೇಲರ ಮೇಲೆ ಐಕ್ಯ ರಾಜ್ಯದ ಮೇಲೆ ಅರಸನಾಗಿ ಆಳ್ವಿಕೆ ಮಾಡಿದನು. ಈತನ ಪ್ರಾರಂಭದಲ್ಲಿ ದೇವದೃಷ್ಟಿಗೆ ಒಳ್ಳೆಯವನಾಗಿದ್ದಾನೆ, ಪ್ರಾರಂಭದಲ್ಲಿಯೂ ಕೂಡ ದೇವದೃಷ್ಟಿಗೆ ಒಳ್ಳೆಯವನಾಗಿದ್ದಾನೆ. ಆಮೇಲೆ ಸತ್ತ ನಂತರ ಅದನ್ನ ಎಂಡಿಂಗ್ ಸಾಯ ಸ್ಥಿತಿಯಲ್ಲಿ ಕೂಡ ಎಲ್ಲಿ ಯಾವ ರೀತಿ ಅಂದ್ರೆ ದೇವರಿಗೆ ಒಳ್ಳೆ ರೀತಿಯಲ್ಲಿ ಇದ್ದು ಸತ್ತೋಗಿದ್ದಾನೆ. ಈತನ ಕಾಲದಲ್ಲಿರುವಂತ ಪ್ರವಾದಿಗಳಿಗೆ ಯಾವ ಅಂತಂದ್ರೆ ಸಮುವೇಲನು ಅದನ್ನೇ, ಸಮುವೇಲನು ತಾನೇ ಇದನ್ನ ಅಭಿಷೇಕ ಮಾಡಿರೋದು. ಸಮುವೇಲನ ಸತ್ತ ನಂತರ ಇಸ್ರಾಯೇಲರಿಗೆ ಮತ್ತೊಬ್ಬ ಪ್ರವಾದಿ ಬರ್ತಾನೆ, ಅದನ್ನೇ ನಾತಾನನು. ರೈಟಾ? ನೆಕ್ಸ್ಟ್ ರೆಫರೆನ್ಸ್ ಏನಿದೆ ಅಂತಂದ್ರೆ 1ನೇ ಸಮುವೇಲನ 16ನೇ ಅಧ್ಯಾಯದಿಂದ ಹಿಡಿದು 31ನೇ ಅಧ್ಯಾಯ ತನಕ ಸಮುವೇಲನ ದಾವೀದನ ಚರಿತ್ರೆ ಬರುತ್ತೆ. 2ನೇ ಸಮುವೇಲನ 1ನೇ ಅಧ್ಯಾಯ 24 ಅಧ್ಯಾಯಗಳ ತನಕ ಅಂದ್ರೆ 2ನೇ ಸಮುವೇಲ ಗ್ರಂಥ ಪೂರ ಒಂದು ಗ್ರಂಥನೇ. 2ನೇ ಸಮುವೇಲ ಗ್ರಂಥ ಪೂರ ಅಧ್ಯಾಯ ಒಂದು ಪುಸ್ತಕವೇ ಈತನ ಚರಿತ್ರೆ ಇರುತ್ತೆ. 1ನೇ ಅಧ್ಯಾಯ 2ನೇ ಅಧ್ಯಾಯದ ಈತನ ಚರಿತ್ರೆ ಇರುತ್ತೆ. 1ನೇ ಪೂರ್ವ ಕಾಲವೃತ್ತ ಅಂತ 11ನೇ ಅಧ್ಯಾಯದಿಂದ ಹಿಡಿದು 29 ಅಧ್ಯಾಯಗಳ ತನಕ ದಾವೀದನ ಚರಿತ್ರೆ ಇರುತ್ತೆ. ನೆಕ್ಸ್ಟ್ ದಾವೀದನ ಸತ್ತ ನಂತರ ಇಸ್ರಾಯೇಲನ್ನ ಆಳ್ಬೇಕಲ್ಲ, ಇಸ್ರಾಯೇಲ್ ಮತ್ತೊಬ್ರು ಅರಸನಾಗಬೇಕು. ಇಸ್ರಾಯೇಲ್ಗೆ ಮತ್ತೆ ದಾವೀದನ ಸತ್ತ ನಂತರ ದಾವೀದನ ಎಷ್ಟು ವರ್ಷ ಇಟ್ಟಿದ್ದಾನೆ? 970ರಲ್ಲಿ ಸತ್ತೋಗಿದ್ದಾನೆ. ತದನಂತರ ದಾವೀದನ ಮಗನಾಗಿರುವಂತ ಸೊಲೊಮೋನನು ಅರಸನಾಗಿರ್ತಾನೆ. ಅರಸನ ಯಾವಾಗ ಆಗ್ತಾನೆ ಅಂದ್ರೆ 970ರಿಂದ 940 ಕಾಲದ ಸುಮಾರು 40 ವರ್ಷಗಳ ಕಾಲದಲ್ಲಿ ಇಸ್ರಾಯೇಲರ ಮೇಲೆ ಅರಸನಾಗಿ ಆಳ್ವಿಕೆ ಮಾಡ್ತಾನೆ. ಈತ 40 ವರ್ಷ, ಇವರು 40 ವರ್ಷ, ಇವರು 40 ವರ್ಷ, ಸುಮಾರು 120 ವರ್ಷಗಳ ಕಾಲ ತನಕ ಇಸ್ರಾಯೇಲ್ ರಾಜ್ಯದಲ್ಲಿ ಐಕ್ಯ ರಾಜ್ಯ ಇತ್ತು, ಒಗ್ಗಟ್ಟಾಗಿರುವಂತ ರಾಜ್ಯ ಇತ್ತು. ಮತ್ತೆ
ಏನಂತಾರೆ ಒಂದೇ ರಾಜ್ಯ, ಒಂದೇ ರಾಜ್ಯ, ಐಕ್ಯ ರಾಜ್ಯ, ಒಗ್ಗಟ್ಟು ರಾಜ್ಯ. ಈ ರಾಜ್ಯದಲ್ಲಿ ಸೊಲೊಮೋನನು ಯಾವ ಹೇಳಿದ್ದಾನೆ ಅಂತ ಅಂದ್ರೆ, ಪ್ರಾರಂಭದಲ್ಲಿ ದೇವದೃಷ್ಟಿಗೆ ಒಳ್ಳೆಯನಾಗಿರ್ತೀನಿ. ನೀವು ಸೊಲೊಮೋನನ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ನನಗೆ ಜ್ಞಾನ ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ, ವಿಪರೀತವಾದ ಜ್ಞಾನ ಕೊಟ್ಟಿರ್ತೀನಿ, ಕೇಳಿರ್ತೇನೆ. ಸೊಲೊಮೋನನು ಕೂಡ ದೇವದೃಷ್ಟಿಗೆ ಪ್ರಾರಂಭದಲ್ಲಿ ಒಳ್ಳೆಯನಾಗಿರ್ತಾನೆ. ಕೆಲವು ತಪ್ಪುಗಳನ್ನ ಮಾಡಿ ದೇವದೃಷ್ಟಿಗೆ ಕೆಟ್ಟವನಾಗ್ತಾನೆ. ಮತ್ತೆ ಮರಣ ನಂತರ ದೇವದೃಷ್ಟಿಯಲ್ಲಿ ಸೆಟ್ ಆಗ್ತಾನೆ, ದೇವದೃಷ್ಟಿಗೆ ಒಳ್ಳೆಯ. ನೆಕ್ಸ್ಟ್ ಈತನ ಕಾಲದಲ್ಲಿರುವಂತ ಪ್ರವಾದಿ ಯಾರು ಅಂತಂದ್ರೆ ನಾಥಾನನು. ಯಾರು? ನಾಥನ್. ಇದು ಎಲ್ಲಿ ನಮ್ಗೆ ಸಿಗುತ್ತೆ ಅಂತಂದ್ರೆ 1ನೇ ಅರಸುಗಳು 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯಕ್ಕೆ ನಮ್ಗೆ ಕಾಣುತ್ತೆ. 1ನೇ ಅರಸುಗಳು 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯಕ್ಕೆ ಕಾಣುತ್ತೆ. ನೆಕ್ಸ್ಟ್ 2ನೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯ ತನಕ ಸೊಲೊಮೋನನ ಚರಿತ್ರೆ. ಆತನು ಏನೇನ್ ಮಾಡಿದಾನೆ, ಯಾವ ಕೆಲಸ ಮಾಡಿದಾನೆ, ಯಾವ ರೀತಿಯಲ್ಲಿ ಬದುಕಿದ್ದಾನೆ, ಏನೇನ್ ಮಾಡಿದಾನೆ ಎಂಬ ವಿವರಗಳು ಇಲ್ಲಿ ಸಿಗುತ್ತೆ. ಈಗ 3 ರಾಜರು ಎಷ್ಟೆಷ್ಟು ಕಾಲ ಆಳ್ವಿಕೆ ಮಾಡಿದ್ರು? 440 ವರ್ಷ. ಸೌಲನು 40 ವರ್ಷ ಮಾಡಿದನು, ದಾವೀದನು 40 ವರ್ಷ ಮಾಡಿದನು, ಸೊಲೊಮೋನನು 40 ವರ್ಷ ಮಾಡಿದನು. 120 ವರ್ಷಗಳ ತನಕ ಇಸ್ರಾಯೇಲ್ ಐಕ್ಯ ರಾಜ್ಯ ಇತ್ತು. ಯುನೈಟೆಡ್ ಕಿಂಗ್ಡಮ್ಸ್, ಐಕ್ಯ ರಾಜ್ಯ, ಒಗ್ಗಟ್ಟು ರಾಜ್ಯ, ಒಂದೇ ರಾಜ್ಯ. ಈ ರಾಜರ ಏನಂದ್ರೆ ಸೊಲೊಮೋನನ ಸತ್ತ ನಂತರ ಇವರು ಅಧಿಕಾರದಿಂದ ಕೆಲವರು ಬುದ್ಧಿ ಹೊಟ್ಟೆ ಅಣ್ಣ ತಮ್ಮಂದ್ರೆ ನಾನಾದ್ರು ರಾಜ ಆಗ್ಬೇಕು, ನೀನ್ ರಾಜ ಆಗ್ಬೇಕು ಜಗಳ ಆಡ್ತಾರೆ. ಅವಾಗ ಏನ್ ಮಾಡ್ತಾರೆ, ನೀವು ರಾಜ್ಯನ ಡಿವೈಡ್ ಮಾಡ್ತಾರೆ, 2 ಭಾಗ ಮಾಡ್ತಾರೆ. 2 ಭಾಗ ಯಾವ ರೀತಿ ಮಾಡ್ತಾರೆ ಅಂದ್ರೆ, 2 ಭಾಗ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಯಾಕೋಬನ 12 ಜನ ಮಕ್ಕಳು ಇರ್ತಾರೆ. ಯಾಕೋಬನ 12 ಜನ ಮಕ್ಕಳಲ್ಲಿ 3ನೇ ಮಗ ಯಾರು? ಯಹೂದನನ್ನ ಬೆನ್ಯಾಮೀನನ್ನ ಒಂದು ಕಡೆ ಸೇರಿಸ್ತಾರೆ. ಅವ್ರು ಭೂಭಾಗನ ಒಂದೇ ಕಡೆ ಕೊಟ್ಟಿರ್ತಾರೆ. ಯಹೂದ ಪ್ಲಸ್ ಬೆನ್ಯಾಮೀನಿಗೆ ಒಂದೇ ಭೂಭಾಗ ಕೊಟ್ಟಿರ್ತಾರೆ. ಇವ್ರು ಒಂದ್ ಕಡೆ, ಈ ಕಡೆ ಇದ್ದಾರೆ ಅಂತ ರೈಟಾ. ಇವ್ರು ಈ ಕಡೆ ಇದ್ದಾರೆ, ಯಹೂದನ ಇಲ್ಲ ರೈಟಾ. ನೆಕ್ಸ್ಟ್ ಇಸ್ರಾಯೇಲ್ 10 ಜನ, ರುಬೇನಿಯರು, ಯಾರು ಎಫ್ರಾಯಿಮಿನರು, ಎಲ್ಲರಿಗೂ 10 ಜನ ಗೋತ್ರದವರಲ್ಲ. ಈ 10 ಜನ ಎಲ್ಲರೂ ಸೇರಿ ಒಂದು ಕಡೆ ಇರ್ತಾರೆ. ಈ ಎರಡು ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಈ 2 ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರು ಎಷ್ಟು ಕಾಲ ತನಕ ಆಳ್ವಿಕೆ ಮಾಡಿದ್ರು, ಅವ್ರು ಏನೇನ್ ಮಾಡ್ತಾರೆ ಎಂಬ ವಿಷಯವನ್ನ ನಾವು ಸವಿವರವಾಗಿ ನಾಳೆಯಿಂದ ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅರ್ಥ ಆಯ್ತಾ?